ತಮಿಳುನಾಡಲ್ಲಿ ಹೊಸ ಸರ್ಕಾರದ ಉದಯವಾಗ್ತಾ ಇದೆ. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡ್ತಾ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಜಯ್ ಸಿಎಂ ಆಗಿ ಪಟ್ಟಕ್ಕೇರಲಿದ್ದಾರೆ. விஜய் களத்துக்கு வர்றது ஒன்னும் புதுசில்ல கண்ணா. நேரடியாவே கேக்குறேன், மிரட்டி பாக்குறீங்களா? அதுக்கு இந்த விஜய் ஆள் இல்ல சார். ನಾಳೆಯಿಂದಲೇ ದಳಪತಿ ದರ್ಬಾರ್. ನಾಳೆ ವಿಜಯ್ಗೆ ಸಿಎಂ ಪಟ್ಟಾಭಿಷೇಕ. ದ್ರಾವಿಡರ ನಾಡಲ್ಲಿ ವಿಜಯ್ ದರ್ಬಾರ್ ಶುರುವಾಗ್ತಿದೆ. ಇದೇ ಮೊದಲ ಬಾರಿಗೆ ಉದಯವಾಗಿದ್ದ ಪಕ್ಷವೊಂದು ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಇಷ್ಟು ದಿನ ತೆರೆ ಮೇಲೆ ಮಿಂಚುತ್ತಿದ್ದ ದಳಪತಿ ಈಗ ರಿಯಲ್ ದರ್ಬಾರ್ ಶುರು ಮಾಡಲಿದ್ದಾರೆ. ವಿಜಯ್ ಪಟ್ಟಾಭಿಷೇಕಕ್ಕೆ ರಾಜ್ಯಪಾಲರು ಸಮ್ಮತಿ ಸೂಚಿಸಿದ್ದು ನಾಳೆಯೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹೀಗಾಗಿಯೇ ತಮಿಳುನಾಡಲ್ಲಿ ನಾಳೆಯಿಂದ ಹೊಸ ಪರ್ವವೊಂದು ಶುರುವಾಗಲಿದೆ. ತಮಿಳುನಾಡಲ್ಲಿ ಹೊಸ ಪಕ್ಷವಾಗಿ ಹೊರಹೊಮ್ಮಿದ ವಿಜಯ್ ಪಕ್ಷಕ್ಕೆ ಅಧಿಕಾರದ ಗದ್ದುಗೆ ಸಿಕ್ತಿದೆ. 4 ದಿನ 3 ಬಾರಿ ಗವರ್ನರ್ ಭೇಟಿಯಾದ ವಿಜಯ್ ದಳಪತಿಗೆ ಆಪದ್ಬಾಂಧವರಾದ ಸಿಪಿಐ, ಸಿಪಿಐಎಂ, ವಿಸಿಕೆ, ಟಿವಿಕೆ ತಮಿಳುನಾಡಿನ ಏಕೈಕ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬೆನ್ನಲ್ಲೇ ಕಾಂಗ್ರೆಸ್ ಅಷ್ಟೇ ವೇಗವಾಗಿ ಡಿಎಂಕೆ ಸಖ್ಯ ತೊರೆದು ವಿಜಯ್ಗೆ ಬೆಂಬಲ ಘೋಷಿಸಿತ್ತು. ಇದು ವಿಜಯ್ ಗುಣಾಕಾರ ಭಾಗಾಕಾರದ ಲೆಕ್ಕ ತಪ್ಪುವಂತೆ ಮಾಡಿತ್ತು. ತನ್ನಲ್ಲಿದ್ದ 107 ಸ್ಥಾನಕ್ಕೆ ಕಾಂಗ್ರೆಸ್ನ 5 ಸ್ಥಾನ ಸೇರಿ 112 ಆಗಿ ನಿಲ್ಲುವಂತೆ ಮಾಡಿತ್ತು. ಈ ವೇಳೆ 2 ಬಾರಿ ಲೋಕಭವನದ ಕದ ತಟ್ಟಿದ್ರು ಗವರ್ನರ್ ಮಾತ್ರ ತಮ್ಮ ಬೆಂಬಲಕ್ಕಿರೋ ಮೈತ್ರಿ ಪಕ್ಷಗಳ ಬೆಂಬಲ ಪತ್ರ ಕೊಡಿ ಅಂತ ಕೊಕ್ಕೆ ಹಾಕಿದ್ರು. ಇದು ರಾಜಕೀಯಕ್ಕೆ ಹೊಸದಾಗಿ ಬಂದಿರೋ ವಿಜಯ್ಗೆ ಇರಿಸು ಮುರಿಸಿನ ಜೊತೆಗೆ ಆತಂಕ ತಂದಿಟ್ಟಿತ್ತು. ಆದ್ರೀಗ ಈ ಎಲ್ಲ ಪಟ್ಟುಗಳನ್ನ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಡಿಎಂಕೆ ಇತರೆ ಗೆಳೆಯರಾಗಿದ್ದ ಸಿಪಿಐ, ಸಿಪಿಐಎಂ ಮತ್ತು ವಿಸಿಕೆ ಪಕ್ಷದ ಬೆಂಬಲ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ 118ರ ಮ್ಯಾಜಿಕ್ ನಂಬರ್ ರೀಚ್ ಆಗಿದ್ದಾರೆ. ಎಡಪಕ್ಷಗಳು ವಿಸಿಕೆ ಮನವೊಲಿಸಿದ ಖರ್ಗೆ ಸರ್ಕಾರ ರಚಿಸುವಲ್ಲಿ ಸೂಕ್ತ ನಂಬರ್ ಇಲ್ಲದೆ ಅತಂತ್ರದಲ್ಲಿದ್ದ ವಿಜಯ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಯತ್ನ ಫಲ ಕೊಟ್ಟಿದೆ. ರಾಜಕೀಯದಲ್ಲಿ ಅನನುಭವಿಯಾಗಿರೋ ವಿಜಯ್ ಬೆನ್ನಿಗೆ ನಿಂತ ಖರ್ಗೆ ತಮ್ಮ ಅನುಭವದ ಮೂಲಕ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಅವರ ಸ್ನೇಹ ಬಳಸಿಕೊಂಡು ಎಡಪಕ್ಷಗಳ ಮನವೊಲಿಕೆ ಮಾಡಿದ್ದಾರೆ. ಅಲ್ಲದೆ ವಿಸಿಕೆ ನಾಯಕರ ಬಳಿಯೂ ಖರ್ಗೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಸುದೀರ್ಘ ಚರ್ಚೆಯ ನಂತರ ಎಡಪಕ್ಷಗಳು ಟಿವಿಕೆಗೆ ಬೆಂಬಲ ನೀಡಲು ನಿರ್ಧರಿಸಿವೆ. ಬಳಿಕ ವಿಜಯ್ ಸರ್ಕಾರ ರಚನೆಗೆ ಬೇಷರತ್ ಬೆಂಬಲ ನೀಡುವುದಾಗಿ ತಮಿಳುನಾಡು ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಅವರಿಗೆ ಪತ್ರ ಕಳಿಸಿದ್ರು. ಇದರ ಬೆನ್ನಲ್ಲೇ ವಿಸಿಕೆ ಸಹ ಟಿವಿಕೆಗೆ ಬೆಂಬಲ ಘೋಷಿಸಿ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. At present, actually, TVK is going to gain the full majority, and Vijay is going to meet governor to seeking to form the government. So we are very happy to see that the communist VCK and CPM has accepted the people's mandate to form the government and to make CM Vijay as CM, the Chief Minister of Tamil Nadu. ದಳಪತಿ ವಿಜಯ್ ನೇತೃತ್ವದ ಟಿವಿಕೆ 107 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ 5, ಸಿಪಿಐ 2, ಸಿಪಿಐ ಮಾರ್ಕ್ಸಿಸ್ಟ್ 2, ವಿಸಿಕೆ 2 ಹಾಗೂ ಐಯುಎಂಎಲ್ 2 ಸ್ಥಾನ ಹೊಂದಿದ್ದು ಈ ಮೂಲಕ ವಿಜಯ್ 118 ಸ್ಥಾನಗಳ ಮ್ಯಾಜಿಕ್ ನಂಬರ್ ದಾಟಿದೆ. ಈ ಬೆನ್ನಲ್ಲೇ 3ನೇ ಬಾರಿ ಗವರ್ನರ್ ಭೇಟಿಯಾಗಿ ಸರ್ಕಾರ ರಚನೆಗೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಇನ್ನು ಬೆಳಿಗ್ಗೆಯಿಂದ ಗವರ್ನರ್ ವಿರುದ್ಧ ಟಿವಿಕೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಪಕ್ಷಪಾತ ಮಾಡುತ್ತಿದ್ದಾರೆ ಅಂತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಗವರ್ನರ್ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವೂ ನಡೆಯಿತು. ಟಿವಿಕೆಗೆ ಮೈತ್ರಿ ಮೂಲಕ ಮ್ಯಾಜಿಕ್ ನಂಬರ್ ರೀಚ್ ಆಗ್ತಿದ್ದಂತೆ ಟಿವಿಕೆ ಬೆಂಬಲಿಗರು ಹಾಗೂ ಕಾಂಗ್ರೆಸ್ಸಿಗರು ಸಂಭ್ರಮಾಚರಣೆ ಆಚರಿಸಿದ್ರು. ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ್ರು. ಟಿವಿಕೆ ಮೈತ್ರಿ ಕೈಗೂಡುತ್ತಿದ್ದಂತೆ ನಿರ್ಗಮಿತ ಸಿಎಂ ಸ್ಟಾಲಿನ್ ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಸರ್ಕಾರ ರಚನೆಗೆ ಗವರ್ನರ್ ಅನುಮತಿ ವಿಳಂಬ ಸರಿಯಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.
ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳನ್ನು ಘೋಷಿಸಲಾಗಿದೆ ಮತ್ತು ಚುನಾವಣಾ ಆಯೋಗವು ಜನರಿಂದ ಆಯ್ಕೆಯಾದ ವಿಧಾನಸಭೆಯ ಸದಸ್ಯರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ರಾಜ್ಯಪಾಲರು ಅಸ್ತಿತ್ವದಲ್ಲಿರುವ ವಿಧಾನಸಭೆಯನ್ನ ವಿಸರ್ಜಿಸುವ ಆದೇಶಗಳನ್ನು ಸಹ ಹೊರಡಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಚುನಾಯಿತ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲು ಮತ್ತು ರಾಜ್ಯದ ಕಲ್ಯಾಣ ಮುಂದುವರಿಯಲು ಹೊಸ ಸರ್ಕಾರವನ್ನು ರಚಿಸುವುದು ಅತ್ಯಗತ್ಯ. ದ್ರಾವಿಡ ಮುನ್ನೇತ್ರ ಕಳಗಂ ಪರವಾಗಿ ರಾಜ್ಯಪಾಲರು ಹೊಸ ಸರ್ಕಾರ ರಚನೆಗೆ ಸಾಂವಿಧಾನಿಕ ಪ್ರಕ್ರಿಯೆಯನ್ನು ತಕ್ಷಣವೇ ಪ್ರಾರಂಭಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಕೈಕೊಟ್ಟ ಡಿಎಂಕೆ ಎಐಎಡಿಎಂಕೆ ರಣತಂತ್ರ. ದಳಪತಿ ಎದುರು ಮತ್ತೆ ಮುಗ್ಗರಿಸಿದ ದಿಗ್ಗಜರು. ಈ ಮಧ್ಯೆ ಎಐಎಡಿಎಂಕೆ ತನ್ನ ಹುಟ್ಟಾ ವಿರೋಧಿ ಡಿಎಂಕೆ ಜೊತೆ ಸೇರಿ ಸರ್ಕಾರ ರಚಿಸುತ್ತೆ ಅಂತಲೇ ತಮಿಳುನಾಡಿನಾದ್ಯಂತ ಚರ್ಚೆಗಳು ನಡೆಯುತ್ತಿದ್ವು. ಎಐಎಡಿಎಂಕೆ ಶಾಸಕರು ಪುದುಚೇರಿಯ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ರೆ ಡಿಎಂಕೆ ನಾಯಕ ಸ್ಟಾಲಿನ್ ತಮ್ಮ ಬೆಂಬಲಿಗರ ಜೊತೆ ಸಭೆ ಮೇಲೆ ಸಭೆಗಳನ್ನು ನಡೆಸುತ್ತಿದ್ರು. ರೆಸಾರ್ಟ್ನಲ್ಲಿ ತಮ್ಮ ಶಾಸಕರನ್ನ ಎಡಪ್ಪಾಡಿ ಪಳನಿಸ್ವಾಮಿ ಕೂಡಿ ಹಾಕ್ಕೊಂಡು ನಿಮಗೆ ಸಿಹಿ ಸುದ್ದಿ ಕೊಡ್ತೀನಿ, ತಾಳ್ಮೆಯಿಂದ ಇರಿ ಅಂತ ಸಂದೇಶ ಕೊಡ್ತಿದ್ರು. ಇತ್ತ ಸ್ಟಾಲಿನ್, ನೀವ್ಯಾರು ಮುಂದಿನ 10 ದಿನಗಳ ಕಾಲ ಚೆನ್ನೈ ಬಿಟ್ಟು ಎಲ್ಲೂ ಹೋಗಬಾರದು, ನಾನು ಕರೆದಾಕ್ಷಣ ಬರಬೇಕು ಅಂತ ತಮ್ಮ ಸದಸ್ಯರಿಗೆ ಹೇಳುತ್ತಲೇ ಒಳಗೊಳಗೆ ಪ್ಲಾನ್ ಮೇಲೆ ಪ್ಲಾನ್ ಮಾಡುತ್ತಿದ್ರು. ಒಂದು ವೇಳೆ 3ನೇ ಬಾರಿಯೂ ವಿಜಯ್ಗೆ ಗವರ್ನರ್ ಪ್ರಮಾಣ ವಚನಕ್ಕೆ ಅನುಮತಿ ಕೊಡದಿದ್ರೆ ಈ ಪ್ಲಾನ್ ಬಿ ಕಾರ್ಯರೂಪಕ್ಕೆ ಬರುವುದರಲ್ಲಿತ್ತು ಅಂತ ಗುಸುಗುಸು ಎದ್ದಿತ್ತು. With any idea if the TVK No, we will have to wait until 10th. Sir? The governor has given time until 10th. Okay. Only after that you ask me. 10th for whom, sir? For Vijay. Is there a possibility to think of some other plans after that? We will see. If we have formed the government, what can we do? Now, if he fails, we will once again consider. We will talk with other allies and decide. ಇದು ಟಿವಿಕೆ ಡಿಎಂಕೆ ಎಐಎಡಿಎಂಕೆ ಕುರ್ಚಿ ಆಟವಾದ್ರೆ ಸದ್ಯದ ಪರಿಸ್ಥಿತಿ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಜನರಿಗೆ ವಿವರವಾಗಿ ಪತ್ರ ಬರೆದಿದ್ದಾರೆ. ತಮಿಳುನಾಡು ಜನರ ಆದೇಶವನ್ನ ಶಿರಸಾವಹಿಸಿ ಪಾಲಿಸುತ್ತೇವೆ ಅಂತ ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಪೂರ್ಣ ಹೃದಯದಿಂದ ಸ್ವೀಕರಿಸುತ್ತದೆ. ಜನರು ಬಿಜೆಪಿಗೆ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಲು ಯಾವುದೇ ಅವಕಾಶ ನೀಡಿಲ್ಲ. ತಮಿಳುನಾಡಿನ ಜನರ ಇಚ್ಛೆ ಮತ್ತು ಚುನಾವಣಾ ಫಲಿತಾಂಶಗಳನ್ನು ನಾವು ಗೌರವಿಸುತ್ತೇವೆ. ಆದ್ದರಿಂದ ನಾವು ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚಿಸುವ ಯಾವುದೇ ಪ್ರಯತ್ನದಲ್ಲಿಲ್ಲ. ಇದಲ್ಲದೆ ಸರ್ಕಾರ ರಚಿಸುವ ಯಾವುದೇ ಪಕ್ಷವನ್ನೂ ನಾವು ಬೆಂಬಲಿಸಲ್ಲ. ನೈನಾರ್ ನಾಗೇಂದ್ರನ್, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ. ಡಿಎಂಕೆಗೆ ಕೈಕೊಟ್ಟ ಕಾಂಗ್ರೆಸ್ ದೋಸ್ತಿಗೆ ಎಳ್ಳು ನೀರು. ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿರುವುದಕ್ಕೆ ಡಿಎಂಕೆ ನಾಯಕರು ಸಿಡಿದೆದ್ದಿದ್ದಾರೆ. ಅಧಿಕೃತವಾಗಿ ಕಾಂಗ್ರೆಸ್ ಸ್ನೇಹಕ್ಕೆ ಡಿಎಂಕೆ ಇತಿಶ್ರೀ ಹಾಡಿದೆ. ಲೋಕಸಭೆ ಸ್ಪೀಕರ್ಗೆ ಪತ್ರ ಬರೆದಿರುವ ತಮಿಳುನಾಡಿನ ತೂತುಕುಡಿ ಕ್ಷೇತ್ರದ ಸಂಸದೆ ಕನ್ನಿಮೋಳಿ ಸಂಸತ್ನಲ್ಲಿ ಡಿಎಂಕೆ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಗೌರವಾನ್ವಿತ ಸ್ಪೀಕರ್ ಅವರಿಗೆ ನವದೆಹಲಿ. ಸ್ಪೀಕರ್ ಸರ್, ಲೋಕಸಭೆಯಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಸಂಸತ್ ಸದಸ್ಯರ ಆಸನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡುವಂತೆ ಕೋರಿ ಈ ಪತ್ರವನ್ನ ಬರೆಯುತ್ತಿದ್ದೇವೆ. ತಮಿಳುನಾಡಿನಲ್ಲಿ ರಾಜಕೀಯ ಪರಿಸ್ಥಿತಿಗಳು ಬದಲಾಗಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗಿನ ನಮ್ಮ ಮೈತ್ರಿ ಕೊನೆಗೊಂಡಿದೆ. ಹೀಗಾಗಿ ನಮ್ಮ ಸದಸ್ಯರು ಸದನದಲ್ಲಿ ಅವರ ಪಕ್ಕದಲ್ಲಿ ಪ್ರಸ್ತುತ ಆಸನದ ವ್ಯವಸ್ಥೆಯನ್ನ ಮುಂದುವರಿಸುವುದು ಸೂಕ್ತವಲ್ಲ. ಆದ್ದರಿಂದ ಪ್ರತಿಪಕ್ಷಗಳ ಸಾಲಿನಲ್ಲಿ ಪ್ರತ್ಯೇಕ ಆಸನಗಳನ್ನು ಹಂಚಿಕೆ ಮಾಡಲು ಅಗತ್ಯವಾದ ವ್ಯವಸ್ಥೆಗಳನ್ನು ಕಲ್ಪಿಸಿ. ಧನ್ಯವಾದಗಳೊಂದಿಗೆ ಕನಿಮೋಳಿ ಕರುಣಾನಿಧಿ, ತೂತುಕುಡಿ ಸಂಸದೆ. ಡಿಎಂಕೆ ಕಾಂಗ್ರೆಸ್ ನಾಯಕರಲ್ಲಿನ ಬಿರುಕು ಎರಡೂ ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಘರ್ಷಣೆಗೆ ಕಾರಣವಾಗಿದೆ. ತಮಿಳುನಾಡಿನ ಮೈಲಾಡುತುರೈನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಡುರಸ್ತೆಯಲ್ಲೇ ಡಿಎಂಕೆ ಕಾರ್ಯಕರ್ತರು ಥಳಿಸಿದ್ದಾರೆ. ಕಾಂಗ್ರೆಸ್ ಬಾವುಟಗಳನ್ನೆಲ್ಲ ಕಿತ್ತು ರಸ್ತೆಗೆ ಎಸೆದ್ರು. ಕಾಂಗ್ರೆಸ್ನವರು ದ್ರೋಹಿಗಳು ಅಂತ ಧಿಕ್ಕಾರ ಕೂಗಿದ್ರು. ಕನ್ನಿಮೋಳಿ ಪತ್ರ ಬರೆದ ಬೆನ್ನಲ್ಲೇ ಯಾರು ಸರ್ಕಾರ ರಚಿಸುತ್ತಾರೆ ಎಂಬುದನ್ನ ಕಾಲವೇ ಹೇಳುತ್ತದೆ. ಆದರೆ ಒಂದು ವಿಷಯ ಅಂತೂ ಖಚಿತ, ಕಾಂಗ್ರೆಸ್ ಮುಖ ಕೊನೆಯಲ್ಲಿ ಮೊಟ್ಟೆ ಹೊಡೆಸ್ಕೊಂಡಂತಾಗುತ್ತೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದೆಡೆ ಸರಣಿ ಶುರುವಂತಾನೂ ಬಿಎಲ್ ಸಂತೋಷ್ ಕನ್ನಿಮೋಳಿ ಪತ್ರ ಉಲ್ಲೇಖಿಸಿ ಪೋಸ್ಟ್ ಹಾಕಿದ್ದಾರೆ. ಬಂಗಾಳಕ್ಕೆ ಸುವೇಂದು ಸರದಾರ. ನಾಳೆ ಬಿಜೆಪಿಯ ನೂತನ ಸಾರಥಿ ಪಟ್ಟಾಭಿಷೇಕ. ಪಶ್ಚಿಮ ಬಂಗಾಳದಲ್ಲಿ ನಾಳೆ ಹೊಸ ಇತಿಹಾಸ ಸೃಷ್ಟಿಯಾಗ್ತಿದೆ. ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರದ ಪರ್ವ ಶುರುವಾಗಲಿದೆ. ಹೀಗಾಗಿ ಅಳೆದು ತೂಗಿ ಸುವೇಂದು ಸರ್ಕಾರ ರಚನೆಗೆ ಹೈಕಮಾಂಡ್ ನಾಯಕರು ಬಹುಪರಾಕ್ ಹೇಳಿದ್ದಾರೆ.
ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಮೂಲಕ ರಾಜಕೀಯ ಅಖಾಡಕ್ಕಿಳಿದ ಸುವೇಂದು ಟಿಎಂಸಿಯಲ್ಲಿ ಮಂತ್ರಿ ಪಟ್ಟ ಅಲಂಕರಿಸಿದ್ರು. ಇದೀಗ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಅನ್ನೋ ಪಟ್ಟವನ್ನ ಹೆಗಲಿಗೇರಿಸಿಕೊಳ್ಳುತ್ತಿದ್ದಾರೆ. केंद्रीय पर्यवेक्षक के रूप में मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूं. ನಾಳೆ ಬೆಳಿಗ್ಗೆ 11 ಗಂಟೆಗೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸೇರಿದಂತೆ ಅನೇಕ ನಾಯಕರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ರಾಜ್ಯಪಾಲ ಆರ್.ಎನ್. ರವಿ ಪ್ರಮಾಣ ವಚನ ಬೋಧಿಸಲಿದ್ದು, ಸುವೇಂದು ಜೊತೆಗೆ 25ಕ್ಕೂ ಹೆಚ್ಚು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಒಂದು ಕಡೆ ತಮಿಳುನಾಡಲ್ಲಿ ಹಗ್ಗಜಗ್ಗಾಟ ನಡೆಯುತ್ತಿದೆ, ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ರಚನೆಯಾಗ್ತಿದೆ. ದ್ರಾವಿಡರ ನಾಡಲ್ಲಿನ ದಂಗಲ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಶೀಘ್ರವೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ವಿಜಯ ಪರ್ವದಲ್ಲಿ ತಮಿಳುನಾಡಿನ ರಾಜಕೀಯದ ಸ್ಥಿತಿಗತಿ ಮುಂದೆ ಹೇಗೆಲ್ಲ ಬದಲಾಗುತ್ತೆ ಎಂದು ನೋಡಬೇಕಿದೆ. ಒಟ್ನಲ್ಲಿ ಇಷ್ಟು ದಿನ ನಡೆಯುತ್ತಿದ್ದ ಎಲ್ಲ ಹಗ್ಗಜಗ್ಗಾಟಕ್ಕೆ ತೆರೆಬಿದ್ದಿದೆ. ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಎರಡರಲ್ಲೂ ನಾಳೆ ಹೊಸ ಸಾರಥಿಗಳ ಪಟ್ಟಾಭಿಷೇಕವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.